Different edits. ಗುರುಜಿಯ ಧೈರ್ಯ. ಹಳ್ಳಿ ಶಾಲೆಯಲ್ಲೊಬ್ಬ ಶ್ರೇಷ್ಠ ಶಿಕ್ಷಕ ರಘುನಾಥ ಮಾಸ್ತರು. ಅವರು ಗಣಿತವನ್ನು ಕಲಿಸುತ್ತಿದ್ದರೂ ಮಕ್ಕಳು ಬದುಕು ಕಲಿಯಲು ಪ್ರೇರಣೆಯಾಗಿದ್ದವರು. ದಿನವೂ ಬೆಳಗ್ಗೆ ಮೊದಲಾಗಿ ಶಾಲೆಗೆ ಬಂದು ಕಟ್ಟೆ ಮೇಲೆ ಕುಳಿತು ಪಾಠವಿಲ್ಲದ ಪಾಠ ಕಲಿಸುತ್ತಿದ್ದವರು. ಒಂದು ದಿನ ಶಾಲೆಗೆ ಮಕ್ಕಳೇ ಬರದೆ ಹೋದರು. ಕಾರಣ, ಹಳ್ಳಿಗೆ ದೊಡ್ಡ ವನುಜರ ಗುಂಪು ಬಂದು ಮಕ್ಕಳನ್ನು ಕೆಲಸಕ್ಕೆ ಕರೆದಿದ್ದರು. ಹೆತ್ತವರು ಅವರ ಮುಂದೆ ಮಾತಾಡಲಾಗದೆ ಮಕ್ಕಳನ್ನು ಶಾಲೆಗೆ ಕಳಿಸಲು ನಿರಾಕರಿಸಿದರು. ಆ ವೇಳೆ ರಘುನಾಥ ಮಾಸ್ತರು ಎಲ್ಲ ಮನೆಗೆ ಹೋಗಿ ಒಂದೊಂದು ಪೋಷಕರಿಗೆ ಮಕ್ಕಳ ವಿದ್ಯೆಯ ಮಹತ್ವವನ್ನು ವಿವರಿಸಿದರು. ಈ ಮಕ್ಕಳು ಬೆಳಗಿನ ಭಾರತ, ಅವರು ಕೆಲಸಕ್ಕೆಲ್ಲ ಗುರಿಯಾಗಬಾರದು. ಶಾಲೆಯ ಬೆಳಕು ಅವರ ಬದುಕು ಬೆಳಗಿಸಬೇಕು ಎಂದು ಹೇಳಿದರು. ಅವರ ಮಾತು ಕಿವಿಗೆ ಬಿದ್ದಿತು. ಶನಿವಾರದಂದು 25 ಮಕ್ಕಳ ಸಹಿತ ಎಲ್ಲಾ ಪೋಷಕರು ಶಾಲೆಗೆ ಬಂದು ನಂದಿ ಕೊಟ್ಟರು. ಇನ್ನು ಮುಂದೆ ನಮ್ಮ ಮಕ್ಕಳು ಶಾಲೆಗೆ ಮಾತ್ರ ಹೋಗುತ್ತಾರೆ. ಆ ದಿನದಿಂದ ಶಾಲೆ ಮಾತ್ರವಲ್ಲ, ಹಳ್ಳಿ ಜೀವಂತವಾಯಿತು. ಇಂದು ಆ ಶಾಲೆ ರಘುನಾಥ ಮಾಸ್ತರ ಸರ್ಕಾರಿ ಶಾಲೆ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದೆ. ಪಾಠ: ಒಬ್ಬ ಶಿಕ್ಷಕನ ನಿಷ್ಠೆ ಒಂದು ಸಮುದಾಯದ ಬದುಕು ಬದಲಾಯಿಸಬಹುದು.